ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬ್ರಾಹ್ಮಿ ಕಿಚನ್. ನಾನು ನಿಮ್ಮ ಚೇತನ ಮಂಜುನಾಥ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಪೈನಾಪಲ್ ಜ್ಯೂಸ್. ಈ ಒಂದು ಪೈನಾಪಲ್ ಜ್ಯೂಸ್ನ ಈಸಿಯಾಗಿ ಹಾಗೂ ಟೇಸ್ಟಿಯಾಗಿ 2 ನಿಮಿಷದಲ್ಲಿ ಮನೇಲಿ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಮೊದಲಿಗೆ ಇಲ್ಲೊಂದು ಪೈನಾಪಲ್ನ ತೊಗೊಂಡಿದ್ದೀನಿ. ಇದನ್ನು ಹೀಗೆ ಕೆಳಗೆ ಹಾಗೂ ಮೇಲ್ಭಾಗವನ್ನು ಕಟ್ ಮಾಡ್ಕೊಳ್ತಿದ್ದೀನಿ. ಹೀಗೆ ಮೇಲೆ ಕೆಳಗೆ ಕಟ್ ಮಾಡಿದ ತಕ್ಷಣ ಇದರ ಸೈಡಲ್ಲಿರುವಂಥ ಎಲ್ಲ ಸಿಪ್ಪೆಯನ್ನು ಕ್ಲೀನಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ಅಡ್ಡ ಮಾಡಿ ಅಡ್ಡಡ್ಡವಾಗಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಪೀಸ್ ಮಾಡಲು ತುಂಬ ಈಸಿ ಆಗುತ್ತೆ. ಇದನ್ನು ಒಂದೊಂದೇ ಪೀಸಾಗಿ ತಗೊಂಡು ಚಿಕ್ಕ ಚಿಕ್ಕ ಬಾಕ್ಸ್ ಆಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ಸಣ್ಣ ಸಣ್ಣ ಪೀಸ್ ಮಾಡೋದ್ರಿಂದ ಇದನ್ನು ರುಬ್ಲಿಕ್ಕೆ ತುಂಬ ಈಸಿ ಆಗುತ್ತೆ. ಹಾಗಾಗಿ ಇಲ್ಲಿ ನೋಡ್ತಿದ್ದೀರಲ್ಲ, ಇದೇ ರೀತಿಯಾಗಿ ಪೀಸ್ ಮಾಡ್ಕೊತಾ ಇದ್ದೀವಿ. ಇವಾಗ ಪೀಸ್ ಮಾಡಿ ಇಟ್ಕೊಂಡಿರುವಂಥ ಈ ಪೈನಾಪಲ್ ಪೀಸನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕೊಳ್ತಿದ್ದೀವಿ. ಈಗ ಎಲ್ಲ ಪೀಸನ್ನು ಮಿಕ್ಸಿ ಜಾರಿಗೆ ಹಾಕಿ ಆಗಿದೆ. ಇದಕ್ಕೆ ಒಂದು 5 ರಿಂದ 6 ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಸೇರಿಸಬೇಕು. ನಿಮಗೆ ಸಕ್ಕರೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಹಣ್ಣು ಸಿಹಿಯಾಗಿರುವುದರಿಂದ ಸಕ್ಕರೆ ಜಾಸ್ತಿ ಏನು ಹಾಕುವುದು ಬೇಡ. ನಿಮಗೆ ಸಕ್ಕರೆ ಎಷ್ಟು ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಕೋಬೋದು. ನಾವಿಲ್ಲಿ 3 ರಿಂದ 4 ನಿಮಿಷಗಳ ಕಾಲ ನೈಸಾಗಿ ರುಬ್ಕೊಳ್ತಾ ಇದ್ದೀವಿ. ಯಾವುದೇ ರೀತಿಯಾದಂಥ ನೀರನ್ನು ಹಾಕಲಿಲ್ಲ. ನಿಮಗೆ ಬೇಕಾದರೆ ಮಾತ್ರ ನೀರನ್ನು ಹಾಕ್ಕೊಳ್ಳಿ. ಯಾಕಂದರೆ ಈ ಜ್ಯೂಸು ದಪ್ಪನೇ ಇದ್ದರೆ ಕುಡಿಲಿಕ್ಕೆ ಚೆನ್ನಾಗಿರುತ್ತೆ. ನಿಮಗೆ ನೀರು ಬೇಕು ಅಥವಾ ತೆಳುವಾಗಿರಬೇಕು ಅಂತ ಇದ್ದರೆ ಮಾತ್ರ ನೀರನ್ನು ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಯಾವುದೇ ರೀತಿಯಾದ ನೀರನ್ನು ಯೂಸ್ ಮಾಡಿಲ್ಲ. ಯಾಕಂದರೆ ಹಣ್ಣು ಪುಡಿಯಾಗೋದಿಲ್ಲ. ಹಾಗೆ ನೀರು ಹಾಕಿದರೆ ಮಿಕ್ಸಿ ಜಾರದಿಂದ ನೀರು ಹೊರಗಡೆ ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾನಿಲ್ಲಿ ಯಾವುದೇ ರೀತಿಯ ನೀರನ್ನು ಯೂಸ್ ಮಾಡಿಲ್ಲ. ನೀವು ಬೇಕಾದರೆ ನೀರನ್ನು ಜ್ಯೂಸ್ ಆದ ನಂತರ 1 ರಿಂದ 2 ಲೋಟ ನೀರನ್ನು ಹಾಕ್ಕೊಳ್ಬೋದು. ನಿಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕು ಅಷ್ಟು ನೀವು ನೀರನ್ನು ಹಾಕ್ಕೊಳ್ಳಿ. ಇವಾಗ ರುಚಿಯಾದ ಹಾಗೂ ಸಿಹಿಯಾದ ಪೈನಾಪಲ್ ಜ್ಯೂಸ್ ಕುಡಿಯಲು ಸಿದ್ಧವಾಗಿದೆ. ನೀವು ನಿಮ್ಮ ಮನೆಯಲ್ಲಿ 2 ನಿಮಿಷದಲ್ಲಿ ಈ ಒಂದು ಜ್ಯೂಸನ್ನ ಮಾಡ್ಕೋಬಹುದು. ಹಾಗೆ ನಿಮ್ಮ ಮನೆಗೆ ಗೆಸ್ಟ್ ಬಂದಾಗ ನೀವು ಈ ಒಂದು ಪೈನಾಪಲ್ ಜ್ಯೂಸನ್ನ ಮಾಡಿಕೊಡಿ. ಅವರು ತುಂಬ ಇಷ್ಟಪಟ್ಟು ಕುಡಿತಾರೆ. ನಾವು ಇಲ್ಲಿ ಈ ಒಂದು ಜ್ಯೂಸ್ಗೆ ಐಸ್ ಕ್ಯೂಬ್ನ ಹಾಕಿಲ್ಲ. ನೀವು ಬೇಕಂದರೆ ಈ ಒಂದು ಜ್ಯೂಸ್ಗೆ ಐಸ್ ಕ್ಯೂಬ್ನ ಹಾಕ್ಕೊಂಡು ಕುಡಿಬಹುದು. ನೀವು ಈ ಒಂದು ಜ್ಯೂಸ್ನ ಮನೆಯಲ್ಲೇ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇದೇ ರೀತಿಯ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ. ಥ್ಯಾಂಕ್ ಯು.